241 ಪ್ಲಸ್ ಹಾಸ್ಟೆಲ್ನಲ್ಲಿದ್ದ 20ಕ್ಕೂ ಅಧಿಕ ಮಂದಿ ಸೇರಿ ಒಟ್ಟು 265ಕ್ಕೂ ಅಧಿಕ ಮಂದಿ ಉಸಿರು ಚೆಲ್ಲಿದ್ರು. ಹೌದು, ಈ ಘಟನೆ ನಿನ್ನೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದಂತಹ ವಿಮಾನ ಪತನದಿಂದ ಆದಂತಹ ದುರ್ಘಟನೆ. 230 ಪ್ರಯಾಣಿಕರು, 2 ಪೈಲಟ್ ಮತ್ತು 10 ಏರ್ ಇಂಡಿಯಾ ಸಿಬ್ಬಂದಿಯನ್ನ ಹೊತ್ತು ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಟೇಕ್ ಆಫ್ ಆದ ಕೆಲ ಸೆಕೆಂಡುಗಳಲ್ಲೇ, ಅಂದ್ರೆ ಕೇವಲ 30ರಿಂದ 40 ಸೆಕೆಂಡ್ನಲ್ಲೇ ವಿಮಾನ ಪತನವಾಗುತ್ತೆ. ನಿನ್ನೆ ಮಧ್ಯಾಹ್ನ ಗುಜರಾತ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ವಿಮಾನ ಮಧ್ಯಾಹ್ನ 1:39 ವೇಳೆಗೆ ಹಾಸ್ಟರ್ ಒಂದರ ಮೇಲೆ ಬಿದ್ದು ಪತನವಾಗಿದೆ. ಇನ್ನು ಫ್ಲೈಟ್ನಲ್ಲಿದ್ದಂತಹ 242 ಮಂದಿಯ ಪೈಕಿ 241 ಮಂದಿ ಉಸಿರು ಚೆಲ್ಲಿದ್ರೆ ಕೇವಲ ಓರ್ವ ಪ್ರಯಾಣಿಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ವಿಶ್ವ ರಮೇಶ್ ಎಂಬ ಬ್ರಿಟನ್ ಪ್ರಜೆ ಬದುಕುಳಿದಿದ್ದಾರೆ. ಇನ್ನು ಇದೇ ದುರ್ಘಟನೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಸುಮಾರು 20ಕ್ಕೂ ಅಧಿಕ ಮಂದಿ ಹಾಸ್ಟೆಲ್ನಲ್ಲಿ ಇದ್ದವರು ಕೂಡ ಬಲಿಯಾಗಿ ಹೋಗಿದ್ದಾರೆ. ಈ ವಿಮಾನ ದುರಂತ ದೇಶದ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ವೈಮಾನಿಕ ದುರಂತವಾಗಿದೆ. ಇನ್ನು ಈ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿಯವರು ಕೂಡ ಮೃತಪಟ್ಟಿದ್ದಾರೆ. ವಿಜಯ್ ರೂಪಾನಿಯವರು ತಮ್ಮ ಮಗಳನ್ನ ನೋಡುವ ಸಲುವಾಗಿ ಲಂಡನ್ಗೆ ತೆರಳುತ್ತಾ ಇದ್ರು. ಸೀಟ್ ನಂಬರ್ 12ರಲ್ಲಿ ವಿಜಯ್ ರೂಪಾನಿಯವರು ಕೂತಿದ್ರು. ಇನ್ನು ವಿಜಯ್ ರೂಪಾನಿಯವರು ಫ್ಲೈಟ್ನಲ್ಲಿದ್ದಂತಹ ಸೆಲ್ಫಿ ಫೋಟೋವೊಂದನ್ನ ಮಹಿಳೆಯೊಬ್ಬರು ತೆಗೆದು ಅಪ್ಲೋಡ್ ಮಾಡಿದಂತಹ ಫೋಟೋ ಇದೀಗ ಎಲ್ಲೆಡೆ ವೈರಲ್ ಕೂಡ ಆಗಿದೆ. ಇನ್ನು 242 ಮಂದಿಯ ಪೈಕಿ 168 ಮಂದಿ ಭಾರತೀಯರಿದ್ರು, 53 ಬ್ರಿಟನ್ ಪ್ರಜೆಗಳಿದ್ರು, 7 ಮಂದಿ ಪೋರ್ಚುಗೀಸ್ ಪ್ರಜೆಗಳು ಮತ್ತು ಓರ್ವ ಕೆನಡಾ ಪ್ರಜೆ ಇದ್ರು. 1:30ಕ್ಕೆ ಅಹಮದಾಬಾದ್ ಏರ್ಪೋರ್ಟ್ನಿಂದ ಪ್ರಯಾಣವನ್ನ ಏರ್ ಇಂಡಿಯಾ AI 171 ಆರಂಭ ಮಾಡುತ್ತೆ. ವಿಮಾನದ ಪೈಲಟ್ಗಳು ಕಂಟ್ರೋಲ್ ರೂಮ್ಗೆ ಸಂದೇಶವನ್ನ ಕೊಡ್ತಾರೆ. ಮೇ ಡೇ ಮೇ ಡೇ ಮೇ ಡೇ ಅಂತ 3 ಬಾರಿ ATCಗೆ ಕೊನೆಯ ಸಂದೇಶವನ್ನ ಕೊಟ್ರು. ಅಂದ್ರೆ ವಿಮಾನ ಡೇಂಜರ್ನಲ್ಲಿದ್ದು ತುರ್ತು ಅವಶ್ಯಕತೆಯ ಬಗ್ಗೆ ಎಮರ್ಜೆನ್ಸಿ ಕರೆ ಮಾಡುವುದು. ಇನ್ನು ATC ಮತ್ತೆ ಕಾಲ್ ಮಾಡಿದಾಗ ವಾಪಸ್ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಅಲ್ಲಿಗೆ ವಿಮಾನ ಪತನವಾಗಿತ್ತು ಅನ್ನೋದು ಕನ್ಫರ್ಮ್. ಇನ್ನು ಈ ವಿಮಾನ ಅಪಘಾತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ಕೂಡ ನಡೀತಾ ಇದೆ. ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಕಾರಣಗಳನ್ನ ನೋಡೋದಾದ್ರೆ, ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಎಂಜಿನ್ ಮೇಲೆ ಪರಿಣಾಮ ಬೀರಿ ವಿಮಾನ ಪತನವಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ವಿಮಾನದ ಎಂಜಿನ್ ಟೇಕ್ ಆಫ್ ವೇಳೆ ಮೇಲೆ ಹಾರಲು ಅಗತ್ಯವಾದ ಒತ್ತಡವನ್ನ ಕಳೆದುಕೊಂಡಿರಬಹುದು ಅಂತ ಹೇಳಲಾಗ್ತಿದೆ. ವಿಮಾನ ಮೇಲೇರಿದ್ರು, ಲ್ಯಾಂಡಿಂಗ್ ಗೇರ್ ಹೊರಗಿದ್ದ ಕಾರಣ 2ನೇ ಎಂಜಿನ್ಗೆ ಶಕ್ತಿ ಸಿಗದೆ ಅನಾಹುತ ಸಂಭವಿಸಿರಬಹುದು ಅಂತ ಅಂದಾಜಿಸಲಾಗ್ತಿದೆ. 825 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ವಿಮಾನ ಮೇಲೇರಲು ಸಾಧ್ಯವಾಗದೆ ಪತನಗೊಂಡಿರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ತಪ್ಪಾದ ವಿಧಾನದಲ್ಲಿ ವಿಮಾನವನ್ನ ಟೇಕ್ ಆಫ್ ಮಾಡಿದ್ದು ಕೂಡ ಇಲ್ಲಿ ವಿಮಾನ ಪತನಕ್ಕೆ ಕಾರಣವಾಗಿರಬಹುದು ಅನ್ನಲಾಗ್ತಿದೆ. ವಿಮಾನ ಹಾರಾಟಕ್ಕೆ ಸೂಕ್ತ ಹವಾಮಾನದ ಕೊರತೆಯೂ ಕೂಡ ಅಪಘಾತಕ್ಕೆ ಕಾರಣ ಇರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇನ್ನು ವಿಮಾನ ಇಂಧನ ಟ್ಯಾಂಕ್ ಪೂರ್ಣ ಭರ್ತಿಯಾಗಿದ್ರಿಂದ ಅದು ಸ್ಫೋಟಗೊಂಡಿರುವ ಸಾಧ್ಯತೆ ಹೆಚ್ಚು ಅಂತ ಶಂಕಿಸಲಾಗ್ತಿದೆ. ಸುಮಾರು 58,000 ಲೀಟರ್ ವೈಟ್ ಫ್ಯೂಲ್ ವಿಮಾನದಲ್ಲಿ ಇತ್ತು ಅನ್ನೋದು ತಿಳಿದು ಬಂದಿದೆ. ಇನ್ನು ವಿಮಾನ ಕೆಳಗೆ ಬೀಳ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿ ಕ್ಷಣಕಾಲದಲ್ಲೇ ಸಂಪೂರ್ಣ ವಿಮಾನ ಬೆಂಕಿಗಾಹುತಿಯಾಗುತ್ತೆ. ಇನ್ನು ಈ ವಿಮಾನವನ್ನ ಹಾರಿಸಿದ್ದ ಪೈಲಟ್ಗಳಿಬ್ಬರು ಕೂಡ ಅನುಭವಿ ಪೈಲಟ್ಗಳು. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅವರು 8,200 ಗಂಟೆಗಳ ಕಾಲ ವಿಮಾನ ಹಾರಿಸಿದ್ದ ಅನುಭವ ಇದ್ದು, ಸಹ ಪೈಲಟ್ ಆಗಿದ್ದ ಕ್ಲೈವ್ ಕುಂದರ್ ಅವರು 1,100 ಗಂಟೆಗಳ ಹಾರಾಟದ ಅನುಭವವನ್ನು ಹೊಂದಿದ್ದಾರೆ. ಇನ್ನು ಕೋ ಪೈಲಟ್ ಆಗಿದ್ದಂತಹ ಕ್ಲೈವ್ ಕುಂದರ್ ಅವರು ಮೂಲತಃ ಮಂಗಳೂರಿನವರಾಗಿದ್ದು ಮುಂಬೈನಲ್ಲಿ ವಾಸ ಮಾಡ್ತಾ ಇದ್ರು. ಇನ್ನು ಈ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಭಾರತ ಸೇರಿದಂತೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಆಘಾತಕ್ಕೊಳಗಾಗಿದ್ದು ಮಡಿದವರಿಗಾಗಿ ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸಿವಿಲ್ ಆಸ್ಪತ್ರೆ ಮತ್ತು ವಿಮಾನ ಪತನವಾದಂತಹ ಜಾಗಕ್ಕೆ ಭೇಟಿಯನ್ನ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿ ಘಟನೆಯಲ್ಲಿ ಗಾಯಗೊಂಡವರಿಗೆ ಸಾಂತ್ವನವನ್ನ ಹೇಳೋದರ ಜೊತೆಗೆ ಮಡಿದವರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ.
ಇನ್ನು ಭೀಕರ ದುರಂತಕ್ಕೆ ಕಾರಣವಾದಂತಹ ಏರ್ ಇಂಡಿಯಾ ವಿಮಾನ ಟಾಟಾ ಗ್ರೂಪ್ ಮಾಲೀಕತ್ವದ್ದಾಗಿದ್ದು, ಇದೀಗಾಗಲೇ ಟಾಟಾ ಗ್ರೂಪ್ ವಿಮಾನದಲ್ಲಿ ಮಡಿದಂತಹ ಪ್ರಯಾಣಿಕರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನ ನೀಡುವುದಾಗಿ ಘೋಷಿಸಿದೆ. 241 ಮಂದಿಗೆ ಒಟ್ಟು 241 ಕೋಟಿ ರೂಪಾಯಿ ಪರಿಹಾರವನ್ನ ಟಾಟಾ ಗ್ರೂಪ್ ನೀಡಲಿದೆ. ಘಟನೆಯ ಬಗ್ಗೆ ಆಘಾತವನ್ನ ವ್ಯಕ್ತಪಡಿಸಿರುವ ಟಾಟಾ ಸಮೂಹ ಮಡಿದವರಿಗೆ ಸಂತಾಪವನ್ನ ಸೂಚಿಸಿದೆ. ಅಷ್ಟು ಮಾತ್ರವಲ್ಲ, ಈ ದುರಂತದಲ್ಲಿ ಬದುಕುಳಿದ ಓರ್ವ ಪ್ರಯಾಣಿಕ ಹಾಗೂ ಈ ಘಟನೆಯಿಂದ ಗಾಯಗೊಂಡವರ ಚಿಕಿತ್ಸಾ ವೆಚ್ಚವನ್ನ ಕೂಡ ಟಾಟಾ ಗ್ರೂಪ್ ಭರಿಸಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ.